ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 99 ಪಾಯಿಂಟ್ಸ್ ಗೇನ್ ಆಗಿ 61,872ನಲ್ಲಿ ಕ್ಲೋಸ್ ಆದರೆ ನಿಫ್ಟಿ 35 ಪಾಯಿಂಟ್ಸ್ ಗೇನ್ ಆಗಿ 18,321ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 3 ಪಾಯಿಂಟ್ಸ್ ಗೇನ್ ಆಗಿ 43,681ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸು ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ 589 ಕ್ರೋರ್ಸ್ ಬೈ ಮಾಡಿದ್ರೆ ಡಿಐಸು 338 ಕ್ರೋರ್ಸ್ ಬೈ ಮಾಡಿದ್ದಾರೆ. ಇವತ್ತೇನು ಮಾರ್ಕೆಟಿನ ದೊಡ್ಡದಾಗೇನು ರ್ಯಾಲಿ ಆಗಿಲ್ಲ ಅಂತ ಅನ್ಕೊಂತೀವಿ, ಆದರೆ ಇವತ್ತು ಓಪನಿಂಗಿಂದ ನಾವು ಗಮನಿಸಿದ್ರೆ ಮಾರ್ಕೆಟ್ನಲ್ಲಿ ಒನ್ ಡೈರೆಕ್ಷನಲ್ ಆಗಿ ಫಾಲ್ ಆಲ್ಮೋಸ್ಟ್ 130ವರೆಗೂ ಬಂದಿದೆ. ಅಲ್ಲಿವರೆಗೂ ಇದ್ದ ಮಾರ್ಕೆಟಲ್ಲಿ ಅಂತ ಕಂಪ್ಲೀಟ್ ನೆಗೆಟಿವಿಟಿನ ವೈಪ್ಔಟ್ ಮಾಡ್ತಾ ನಿಫ್ಟಿ ಆ ಲೋ ಲೆವೆಲ್ಸಿಂದ 130 ಪಾಯಿಂಟ್ಸ್ ಅಂಡ್ ಬ್ಯಾಂಕ್ ನಿಫ್ಟಿ 330 ಪಾಯಿಂಟ್ಸ್ ಹತ್ರ ರ್ಯಾಲಿ ಆಗಿದೆ. ಫ್ರೆಂಡ್ಸ್, ಫಸ್ಟ್ ಥಿಂಗ್, ಏನಕ್ಕೆ ನಮ್ಮ ಮಾರ್ಕೆಟ್ ಈ ತರ ಗ್ಯಾಪ್ ಡೌನ್ ಆಗಿದೆ ಅಂಡ್ ಏನಕ್ಕೆ ಸೆಲ್ಲಿಂಗ್ ಸೆಂಟಿಮೆಂಟ್ ನಮ್ಮ ಮಾರ್ಕೆಟ್ ಅಲ್ಲಿ ಕಾಣಿಸಿದೆ ಅದ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ನಿನ್ನೆ ನ್ಯೂಸ್ ವಿಡಿಯೋದಲ್ಲಿ ನಾವು ಅನ್ಕೊಂಡಿದೀವಲ್ವಾ, ಫೆಡ್ ಮಿನಿಟ್ಸ್ ಮೀಟಿಂಗು ಅಪ್ಡೇಟ್ ಆಗತ್ತೆ ಅಂತ US ಮಾರ್ಕೆಟ್ ಟೈಮಿಂಗ್ಸ್ ಅಲ್ಲಿ. ಅಂಡ್ FOMC ಫೆಡ್ ಮೀಟಿಂಗ್ ಅಂತೂ ನಮಗೆ ನಿನ್ನೆ ಅಪ್ಡೇಟ್ ಆಗಿದೆ. ಅದರ ರಿಲೇಟೆಡ್ ಆಗಿರುವಂತ ಇಂಪಾರ್ಟೆಂಟ್ ಡೇಟಾ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುತ್ತೆ. ಬಟ್ ಇವೆಲ್ಲದಕ್ಕಂದ್ರೂ ಮಾರ್ಕೆಟ್ ನೆಗೆಟಿವ್ ಸೈಡ್ಗೆ ರೆಡ್ ಸೈಡ್ಗೆ ಟರ್ನ್ ಮಾಡಿದ್ದಂತೂ ಇವನ್ ರೀಸೆಂಟ್ ಟೈಮ್ಸ್ ಅಲ್ಲಿ ಸ್ಟ್ರಾಂಗ್ ಎಕನಾಮಿಕ್ ಡೇಟಾ ಇದ್ರೂ ಫೆಡ್ ಎಕನಾಮಿಕ್ಸ್ ಎಲ್ಲರೂ ಮೈಲ್ಡ್ ರಿಸೆಷನ್ ಖಂಡಿತವಾಗ್ಲೂ ಈ ವರ್ಷ ಲಾಸ್ಟ್ ಅಲ್ಲಿ ಇರಬಹುದು ಅಂತ, ಪರ್ಟಿಕ್ಯುಲರ್ಲಿ ರೀಸೆಂಟ್ ಟೈಮ್ಸ್ ಅಲ್ಲಿ ಬರ್ತಿರುವಂತ ಬ್ಯಾಂಕಿಂಗ್ ಕ್ರೈಸಿಸ್ ಅನ್ನೋದು ಎಕಾನಮಿನ ರಿಸೆಷನ್ಗೆ ತಗೊಂಬರುತ್ತೆ ಅಂತ, ಅದು ಇಯರ್ ಎಂಡಿಂಗ್ ಅಲ್ಲಿ ಇರಬಹುದು ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾ, ರಿಸೆಷನ್ ಅನ್ನೋ ಒಂದು ವರ್ಡ್ ಇದೆಯಲ್ಲ, ಅವರ ಲಾಸ್ಟ್ ಮೀಟಿಂಗ್ ಅಲ್ಲಿ ಫೆಡ್ ಮೀಟಿಂಗ್ ನಡೆದಿದೆ ಅಲ್ವಾ, May 2 ಅಂಡ್ 3 ಆ ಟೈಮಲ್ಲಿ ಅವರು ಮಾಡಿರುವಂಥ ಡಿಸ್ಕಷನ್ ಅಲ್ಲಿ ಭಾಗವಾಗಿ ಅವರು ಯೂಸ್ ಮಾಡ್ತಾ ಇರೋದ್ರಿಂದ ಆ ವರ್ಡ್ನ ನಮಗೆ May 2 ಅಂಡ್ 3 ನಡೆದಿರುವಂಥ ಫೆಡ್ ಮೀಟಿಂಗ್ ನಲ್ಲಿ ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತಲ್ಲ, ಆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಲ್ಲ ಈ ಮಂತ್ ಸ್ಟಾರ್ಟಿಂಗ್ ಅಲ್ಲಿ ಫೆಡ್ ಅವರು ಹೀಗೆ ಡಿಸ್ಕಸ್ ಮಾಡ್ಕೊಂಡಿದ್ದಾರೆ. ಬ್ಯಾಂಕಿಂಗ್ ಕ್ರೈಸಿಸ್ ಕಾರಣವಾಗಿ ಮೈಲ್ಡ್ ರಿಸೆಷನ್ ಇರಬಹುದು ಅಂತ ಒಂದು ಪ್ರೊಜೆಕ್ಷನ್ FOMC ಇಂದ ಬರ್ತಾ ಇರೋದು ಮೀನ್ಸ್ US ಸೆಂಟ್ರಲ್ ಬ್ಯಾಂಕ್ಸ್ ಇಂದ ಬರ್ತಿರೋ ಕಾರಣವಾಗಿ ಓವರ್ ಆಲ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ ಓವರ್ ನೈಟ್ ಅಲ್ಲಿ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡಿದೆ. ಇದು ಆಕ್ಚುಲಿ ಮಾರ್ಕೆಟ್ ಟೈಮಲ್ಲೇ ಬಂದಿದೆ. ಸೊ ಓವರ್ ಆಲ್ ಇಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿದೆ. US ಹೌಸ್ ಸ್ಪೀಕರ್, ಡೆಮೊಕ್ರೆಟಿಕ್ ಪಾರ್ಟಿ ಲೀಡರ್ ಅಂಡ್ ರೀಸೆಂಟ್ ಟೈಮ್ಸ್ ಅಲ್ಲಿ US ಪ್ರೆಸಿಡೆಂಟ್ ಆಗಿರುವಂತ ಬೈಡೆನ್ ಅವ್ರ ಜೊತೆ ಡಿಸ್ಕಷನ್ ಮಾಡ್ತಾ ಇರುವಂತ ಡೆಟ್ ಸೀಲಿಂಗ್ ರಿಲೇಟೆಡ್ ಆಗಿ ಡಿಸ್ಕಷನ್ ಮಾಡ್ತಿರುವಂತ ಪರ್ಸನ್ ಮೊಕಾರ್ತಿ ಅವರು ನಿನ್ನೆ US ಇಕ್ವಿಟಿ ಮಾರ್ಕೆಟ್ಸ್ ಕ್ಲೋಸ್ ಆದ್ಮೇಲೆ ಮಾಡ್ತಿರುವಂತ ಸ್ಟೇಟ್ಮೆಂಟ್ಸ್ ಈ ಡೆಟ್ ಸೀಲಿಂಗ್ ಕಾರಣವಾಗಿ ಮಾರ್ಕೆಟ್ ಭಯ ಪಡೋದಕ್ಕೆ ರೀಸನ್ ಇಲ್ಲ, ಮೀನ್ಸ್ ಈ ಡೆಟ್ ಸೀಲಿಂಗ್ ರಿಲೇಟೆಡ್ ಆಗಿ ಫಿಯಸ್ ಮಾರ್ಕೆಟ್ ಇಲ್ಲ ಅಂತ ಅವ್ರು ಸ್ಟೇಟ್ಮೆಂಟ್ಸ್ ಮಾಡ್ತಿರೋದು ಸ್ವಲ್ಪ ರಿಲೀಫ್ ಮಾರ್ಕೆಟ್ ಕೊಡ್ತಿದ್ರು. ಫೆಡ್ ರಿಲೇಟೆಡ್ ಆಗಿ ಬರ್ತಿರುವಂಥ ಸ್ಟೇಟ್ಮೆಂಟ್ಸು ಇಯರ್ ಎಂಡ್ನಲ್ಲಿ ನಮಗೆ ಮೈಲ್ಡ್ ರಿಸೆಷನ್ ಇರ್ಬೋದು ಅಂತ ಅವ್ರು ಮಾಡಿರುವಂಥ ಸ್ಟೇಟ್ಮೆಂಟ್ಸು ಅಂಡ್ ಓವರ್ ಆಲ್ ಮಾರ್ಕೆಟ್ನ ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ದೆ. ಅಂಡ್ ಫ್ರೆಂಡ್ಸ್, ರೀಸೆಂಟ್ ಟೈಮ್ಸಲ್ಲಿ ನಾವು ಜಾಸ್ತಿ ಸೆನ್ಸೆಕ್ಸ್, ನಿಫ್ಟಿ, ಬ್ಯಾಂಕ್ ನಿಫ್ಟಿ ಬಗ್ಗೆ ಮಾತಾಡ್ಕೊಂತೀವಿ ಅಲ್ವಾ, ಆದ್ರೆ ಒಂದು ಸಲ ಇವನ್ ನೋಡುವಂತ ಪ್ರಯತ್ನ ಮಾಡಿದ್ರೆ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿನ ಸೈಡ್ಗೆ ಇಟ್ರೆ ಮಿಡ್ ಕ್ಯಾಪ್ ಈ ಮೇ ಮಂತ್ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ 5.3% ರ್ಯಾಲಿ ಆಗಿದೆ. ಆಟೋ ಸೆಕ್ಟರ್ 7%, IT ಸೆಕ್ಟರ್ 5.6%, ರಿಯಾಲಿಟಿ, FMCG ಇವೆಲ್ಲಾನು 4% ಹತ್ರ ಇಂಡೆಕ್ಸ್ ಲೆವೆಲ್ಸ್ ಅಲ್ಲಿ ಬೆಳೆದಿವೆ. ಇವೆಲ್ಲ ಚೆನ್ನಾಗಿದೆ, ಆದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಒಂದೇನೆ ಸ್ವಲ್ಪ ವೀಕ್ ಆಗಿದೆ. ಪರ್ಟಿಕ್ಯುಲರ್ಲಿ PSU ಬ್ಯಾಂಕ್ಸ್ ಈ ಮೇ ಮಂತ್ ಅಲ್ಲಿ ದೊಡ್ಡದಾಗಿ ಪರ್ಫಾರ್ಮ್ ಮಾಡಿಲ್ಲ. ಅಂಡ್ ಈ ಬ್ಯಾಂಕ್ಸ್ ಅಲ್ಲೂ ICICI ಬ್ಯಾಂಕ್ ಅಂಡ್ ಆಕ್ಸಿಸ್ ಬ್ಯಾಂಕ್ ರಿಲೇಟೆಡ್ ಆಗಿ ಪಾಸಿಟಿವ್ ಗ್ರೋತ್ ಕಾಣಿಸ್ತಿದ್ರು. ಈ ಮಂತ್ ಅಲ್ಲಿ HDFC ಫಿನ್ ಶೇರ್ಸ್ ರಿಲೇಟೆಡ್ ಆಗಿ ಒಂದು ಬಿಗ್ ಡೈವರ್ಜೆನ್ಸಿ ಅಂತೂ ಒಂದು ಬಿಗ್ ಫಾಲ್ ಕಾಣಿಸ್ತಾ ಇದೆ ಕಂಪೇರ್ಡ್ ವಿತ್ ಬೇರೆ ಪ್ರೈವೇಟ್ ಬ್ಯಾಂಕ್ಸ್. HDFC ಬ್ಯಾಂಕ್ ರಿಲೇಟೆಡ್ ಆಗಿ ಬರ್ತಿರುವಂತ ಫಾಲ್ ಓವರ್ ಆಲ್ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಆಲ್ ಟೈಮ್ ಹೈನ ಕ್ರಾಸ್ ಮಾಡದಿರೋ ತರ ಸ್ಟಾಪ್ ಮಾಡ್ತಿದೆ. ಅಂಡ್ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಲಾಸ್ಟ್ 3 to 4 ಟ್ರೇಡಿಂಗ್ ಸೆಷನ್ಸ್ ಇಂದ ಆಲ್ಮೋಸ್ಟ್ 18th May ಇಂದ ನೀವು ಗಮನಿಸ್ತಾ ಇದ್ರೆ ಫ್ರೆಂಡ್ಸ್, ಪ್ರತಿ ಟ್ರೇಡಿಂಗ್ ಸೆಷನ್ ಅಲ್ಲೂ ನಮಗೆ 44,000 ಮಾರ್ಕ್ ಬ್ಯಾಂಕ್ ನಿಫ್ಟಿ ಅಂತೂ ಟಚ್ ಮಾಡ್ತಾನೆ ಇದೆ. ಲೈಕ್ 18th May ನೀವು ಗಮನಿಸಿದ್ರೆ 44,079 ಅದೇ ಅವತ್ತು ಹೈ. 19th May ಬ್ಯಾಂಕ್ ನಿಫ್ಟಿ ಹೈ 44,021, 22nd May 44,027, 23rd May ಬ್ಯಾಂಕ್ ನಿಫ್ಟಿ ಮಾಡಿರುವಂತ ಹೈ 44,095 ಅಂಡ್ 24th May ಬ್ಯಾಂಕ್ ನಿಫ್ಟಿ ಹೋಗಿರುವಂತ ಹೈ 44,010. ಈ ತರ ನೋಡಿದ್ರೆ 44,050 ಪ್ಲಸ್ ಆರ್ ಮೈನಸ್ 20 to 30 ಪಾಯಿಂಟ್ಸ್ ರೇಂಜ್ ಅಲ್ಲಿ ಬ್ಯಾಂಕ್ ನಿಫ್ಟಿ ರೀಸೆಂಟ್ ಟೈಮ್ಸ್ ಅಲ್ಲಿ ಮೂವ್ ಆಗ್ತಾನೆ ಬಂದಿದೆ. ಅಂಡ್ ಇದರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್, ಇವತ್ತು ಮಾರ್ಕೆಟ್ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಮಾರ್ಕೆಟ್ ಓಪನಿಂಗ್ ಇಂದಾನು 9:30 ಮಾರ್ಕೆಟ್ ಓಪನ್ ಆಗಿದೆ ಅಲ್ವಾ, ಅಲ್ಲಿಂದ ಬರ್ತಿರುವಂತ ನೆಗೆಟಿವ್ ಸೆಂಟಿಮೆಂಟ್ ಸೆಲ್ಲಿಂಗ್ ಆಲ್ಮೋಸ್ಟ್ 18,237 ವರೆಗೂ ಹೋಗಿರೋಂಥ ನಿಫ್ಟಿ ಸಡನ್ ಆಗಿ ಪುಲ್ ಆಗಿದೆ 18,305 ವರ್ಗು. ಸೊ 9:30 ಅರೌಂಡ್ ನಡೆದಿರುವಂತ ಸಿನಾರಿಯೋ ಅಲ್ಲಿಂದ ಎಕ್ಸಾಕ್ಟ್ಲಿ 2 ಅವರ್ಸ್ ಆದ್ಮೇಲೆ 11:30 ಅರೌಂಡ್ ಸೇಮ್ ಸಿಮಿಲರ್ ಸಿನಾರಿಯೋ ನಡೆದಿದೆ. ಅಗೈನ್ ಅಲ್ಲಿಂದ 2 ಅವರ್ಸ್ ಆದ್ಮೇಲೆ ಮೀನ್ಸ್ 9:30, 11:30 ಅದಾದ್ಮೇಲೆ 1:30 ಎಕ್ಸಾಕ್ಟ್ಲಿ 2 ಅವರ್ಸ್ ಗ್ಯಾಪ್ ಅಲ್ಲಿ ನಮಗೆ ಅದೇ ತರ ಮುಂಚೆ ಯಾವ ತರ ಸೆಲ್ಲಿಂಗ್ ಸೆಂಟಿಮೆಂಟ್ ಅಂತ ಕಾಣಿಸಿದೆಲ್ವಾ, ಅದೇ ತರ ಅಗೈನ್ ರಿವರ್ಸ್ ಆಗಿ ಮಾರ್ಕೆಟ್ ಅಪ್ಸೈಡ್ ಬೆಳೆಯೋದಕ್ಕೆ ಪ್ರಯತ್ನ ಮಾಡಿದೆ. ಇದಕ್ಕೆ ಕಾರಣವಾಗಿ ನಮ್ಗೆ ಏನ್ ಅರ್ಥ ಮಾಡ್ಕೋಬೇಕು, 2 ಅವರ್ಸ್ ಗ್ಯಾಪ್ ಹೇಗೆ ನಡೆದಿದೆ ಅಂದ್ರೆ ಮೇ ಬಿ ಮಾರ್ಕೆಟ್ ಅಲ್ಲಿ ಬರ್ತಿರುವಂತಹ ಒಂದು ಫಂಡ್ ಫ್ಲೋಸ್
ಒಂದು ಇಂಡಿವಿಜುವಲ್ ಆಗಿ ಗ್ಯಾಪ್ ತಗೊಂಡು ಒಂದು ಬ್ಲಾಕ್ ಆಗಿ ಮಾರ್ಕೆಟಲ್ಲಿ ಬಂದಿರಬಹುದು. ಇದು ಜಸ್ಟ್ ನನ್ನ ಅಬ್ಸರ್ವೇಷನ್ ಅಷ್ಟೇ. ಇದರ ಕಾರಣವಾಗಿ ಬುಲ್ಲಿಶ್ ಆರ್ ಬೇರಿಶ್ ಆರ್ ಟೆಕ್ನಿಕಲ್ ಆಗಿ ಇದ್ಯಾವುದೋ ಇಂಪ್ರೂವ್ಮೆಂಟ್ ಇರುತ್ತೆ ಅಂತ ಅನ್ಕೋಬೇಡಿ. ಇವತ್ತು ಮಾರ್ಕೆಟಲ್ಲಿ ಮಾರ್ನಿಂಗ್ 9:30, 11:30 ಆ್ಯಂಡ್ 1:30 ಈ ಥರ 2 ಅವರ್ಸ್ ಗ್ಯಾಪಲ್ಲಿ ಮಾರ್ಕೆಟ್ ಬುಲ್ಲಿಶ್ ಮೊಮೆಂಟಮ್ ಕಾಣಿಸಿದೆ ಅಂತ ಅಬ್ಸರ್ವೇಷನ್ನ ಜಸ್ಟ್ ಶೇರ್ ಮಾಡ್ತಿದ್ದೀನಿ. ಸೊ ನಮ್ಮ ಎಂಟೈರ್ ಸೆಕ್ಟರಲ್ಲಿ ಬೇರೆ ಸೆಕ್ಟರ್ ಜೊತೆ ಕಂಪೇರ್ ಮಾಡಿದ್ರೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಈವನ್ ಸೆನ್ಸೆಕ್ಸ್ ದೊಡ್ಡದಾಗಿ ಬೆಳೆದಿಲ್ವೇನೋ, ಬಟ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಸ್ನ ಕಂಪೇರ್ ಮಾಡಿದ್ರೆ ಇಂಡಿಯನ್ ಇಕ್ವಿಟಿ ಮಾರ್ಕೆಟ್ಸ್ ಚೆನ್ನಾಗೇ ಇದೆ. ಬಿಕಾಸ್ ಈ ವೀಕ್ ನೀವು ನೋಡಿದ್ರೆ ಈ ವೀಕ್ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಯುರೋಪಿಯನ್ ಮಾರ್ಕೆಟ್ಸ್ 3% ಫಾಲ್ ಆಗಿದೆ, US ಮಾರ್ಕೆಟ್ಸ್ 2% ಡೌನ್ ಸೈಡ್ ಆಗಿದೆ. ಬಟ್ ನಿಫ್ಟಿ ಅಂತೂ ಪಾಸಿಟಿವ್ ಆಗೇ ಇದೆ, 0.5 to 0.6% ಹತ್ರ ಪಾಸಿಟಿವ್ ಆಗೇ ಇದೆ. ಸೊ ಮೋಸ್ಟ್ಲಿ ವ್ಯೂ ಅಂತೂ ಮಾರ್ಕೆಟ್ ವ್ಯೂ ಪ್ರೈಸ್ ಆಕ್ಷನ್ ಲೆವೆಲ್ಸು ಈ ರೀಸೆಂಟ್ ಟೈಮ್ಸಲ್ಲಿ ರೆಗ್ಯುಲರ್ ಆಗಿ ನಾವು ಮಾತಾಡ್ಕೊಂಡ್ರೆ ಅಗೈನ್ ಇನ್ನೊಂದ್ಸಲಿ ರಿಪೀಟ್ ಮಾಡ್ತಿದ್ದೀನಿ, ಓವರ್ ಆಲ್ ಮಾರ್ಕೆಟ್ ರಿಲೇಟೆಡ್ ಆಗಿ ವ್ಯೂ ಅಂತೂ ಬುಲ್ಲಿಶ್ ಆಗೇ ಇದೆ. ಮೀನ್ಸ್ ಇಂಟ್ರಾಡೇ ಸೆಷನ್ ಅಲ್ಲಿ ಡೌನ್ ಆಗ್ತಿದ್ರು ಸಪೋರ್ಟ್ ಬ್ರೇಕ್ ಆದಾಗ ಮಾತ್ರ ಸೆಲ್ಲಿಂಗ್ ಆಪರ್ಚುನಿಟಿಗೋಸ್ಕರ ನಾನು ನೋಡಲ್ಲ. ಓನ್ಲಿ ರೆಸಿಸ್ಟೆಂಟ್ ಬ್ರೇಕ್ ಆದಾಗ ಮಾತ್ರನೇ ಆರ್ ಸಪೋರ್ಟ್ ಹತ್ರ ರಿವರ್ಸಲ್ ತಗೊಂಡಾಗ ಮಾತ್ರನೇ ನಾನು ರಿಸ್ಕ್ ರಿವಾರ್ಡ್ ಫೇವರಬಲ್ ಆಗಿರತ್ತಂತ ಬೈಯಿಂಗ್ ಆಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡ್ತೀನಿ. ಇದು ಇಂಟ್ರಾಡೇ ಸೆಷನ್ ಅಲ್ಲಿ. ಒಂದು ವೇಳೆ ಪೊಸಿಷನ್ ಅಲ್ಲಿ ಬುಲಿಶ್ ವ್ಯೂ ಆರ್ ಡೈರೆಕ್ಷನಲ್ ವ್ಯೂ ತಗೋಬೇಕಂತ ಅನ್ಕೊಂಡ್ರೆ ಮಾತ್ರ 18,450 ಅಬೋವ್ ನಿಫ್ಟಿ ಅಂಡ್ 44,040 to 44,120 ಈ ಲೆವೆಲ್ ಅಬೋವ್ ಬ್ಯಾಂಕ್ ನಿಫ್ಟಿ ಬಂದ್ರೆ ಮಾತ್ರನೇ ಬುಲಿಶ್ ಆಗಿ ನೋಡ್ತೀನಿ. ಇದಕ್ಕೆ ಮುಂಚೆನೆ ಹೇಳಿದ್ದೀನಿ, May 18th, 19th, 22nd, 23rd, 24th ಈ ರೀಸೆಂಟ್ ಟ್ರೇಡಿಂಗ್ ಸೆಷನ್ ಎಲ್ಲಾನು 44,040 to 44,120 ನಮಗೆ ಈ ಬಿಟ್ವೀನ್ ಈ ರೇಂಜಲ್ಲಿ ನಮಗೆ ಬ್ಯಾಂಕ್ ನಿಫ್ಟಿ ರಿಜೆಕ್ಷನ್ ಫೇಸ್ ಮಾಡಿದೆ ಅಲ್ವಾ, ಅದರಿಂದ ಇದೇ ಇಂಪಾರ್ಟೆಂಟ್ ಝೋನ್. ಈವನ್ ಈ ಲೆವೆಲ್ಸ್ ನಾವು ಬ್ಯಾಂಕ್ ನಿಫ್ಟಿ ಈಗ ರೀಸೆಂಟ್ ಡೇಸ್ ಅಲ್ಲಿ ಬರೋಕ್ ಮುಂಚೆನೂ ನಾವು ಇಂಪಾರ್ಟೆಂಟ್ ಆಗಿ ಗಮನಿಸ್ತಾ ಇದೀವಿ. ಅದರಿಂದ ಫ್ರೆಂಡ್ಸ್ ಈ ತರ ಇಂಪಾರ್ಟೆಂಟ್ ಝೋನು ಮಾರ್ಕೆಟ್ ಅಲ್ಲಿ ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆಂಟ್ ನ ಫೇಸ್ ಮಾಡಿರುವಂತ ಇಂಪಾರ್ಟೆಂಟ್ ಅಲ್ವಾ, ಹೀಗೆ ಹೇಳಿರುವಂತ ಝೋನು ನಾವು ಜ್ಞಾಪಕ ಇಟ್ಕೊಂಡ್ರೆ ತಪ್ಪೇನೂ ಇಲ್ಲ. ಸೊ ದಟ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಯಾವಾಗಾದ್ರೂ ಒಂದು ಬಿಗ್ ಫಾಲ್ ಬಂದಾಗ, ಮಾರ್ಕೆಟ್ ಫಾಲ್ ಆದಾಗ, ಈವನ್ ನಾವು ಈ ಲೆವೆಲ್ಸು ವಿಡಿಯೋದಲ್ಲಾದ್ರೂ ಟೆಲಿಗ್ರಾಮ್ನಲ್ಲಾದ್ರೂ ನಾವು ಹೇಳಿಲ್ಲ ಅಂದ್ರೂ ಇದೊಂದು ಇಂಪಾರ್ಟೆಂಟ್ ಲೆವೆಲ್ ಅನ್ನೋ ವಿಷಯ ನಿಮಗೆ ಮೈಂಡಲ್ಲಿ ಇರುತ್ತೆ. ಸೊ ಓವರ್ ಆಲ್ ವ್ಯೂ ಮಾರ್ಕೆಟ್ ರಿಲೇಟೆಡ್ ಆಗಿ ಬುಲ್ಲಿಶೇ, ಬಟ್ ಪೊಸಿಷನಲ್ಲಿ ಬುಲ್ಲಿಶ್ ಆರ್ ಒನ್ ಡೈರೆಕ್ಷನ್ ಅಲ್ಲಿ ಒಂದು ಬಿಗ್ ಮೂವ್ ಅಂತ ಎಕ್ಸ್ಪೆಕ್ಟ್ ಮಾಡಬೇಕಂತ ಅನ್ಕೊಂಡ್ರೆ ನಿಫ್ಟಿ 18,450 to 500 ಆ 50 ಪಾಯಿಂಟ್ ಝೋನ್ ಅಬೋವ್ ಸಸ್ಟೈನ್ ಆಗಬೇಕು. ಬ್ಯಾಂಕ್ ನಿಫ್ಟಿ 44,120 ಲೆವೆಲ್ ಅಬೋವ್ ಸಸ್ಟೈನ್ ಆದ್ರೇನೆ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಫರ್ದರ್ ಆಗಿ ಪಾಸಿಟಿವ್ ವ್ಯೂನ ಕ್ಯಾರಿ ಮಾಡಬಹುದು. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಪ್ರೆಸೆಂಟರ್ ಲೆವೆಲ್ಸ್ ಇಂದ ಡೌನ್ ಸೈಡು 18,240, ಅಪ್ ಸೈಡು 18,370. ಹಾಗೆ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟರ್ ಲೆವೆಲ್ಸ್ ಇಂದ ಡೌನ್ ಸೈಡ್ ಇಮಿಡಿಯೇಟ್ಲಿ 43,580 ಅಂಡ್ ಅದರ ಬಿಲೋ 43,370 ಅಂಡ್ ಬ್ಯಾಂಕ್ ನಿಫ್ಟಿ ಅಪ್ ಸೈಡ್ ರೆಸಿಸ್ಟೆಂಟ್ 43,840 ಗಮನಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಆಪ್ಷನ್ ಚೈನ್ ಡೇಟಾ ಅಂಡ್ ಪ್ರೈಸ್ ಆಕ್ಷನ್ ನಾವು ನೋಡಿದ್ರೆ ರೀಸೆಂಟ್ ಟೈಮ್ಸ್ ಅಲ್ಲೇ ನಾವು ಮಲ್ಟಿಪಲ್ ಟೈಮ್ಸ್ ಮಾತಾಡ್ಕೊಂಡಿರೋಂಥ ರೇಂಜ್ನೇ ಕಂಟಿನ್ಯೂ ಮಾಡ್ತಿದ್ದೀನಿ. 18,000 to 18,500 ಇದೇ ರೇಂಜ್ನೇ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಟೆಲಿಗ್ರಾಮ್ನಲ್ಲಿ ಶೇರ್ ಟ್ರೇಡರ್ ಕನ್ನಡ ಅಂತ ಹೆಸರುದಲ್ಲಿ ಮಲ್ಟಿಪಲ್ ಚಾನಲ್ಸ್ ಕಾಣಿಸ್ತಾ ಇದೆ. ಇವನ್ ಶೇರ್ ಟ್ರೇಡರ್ ಕನ್ನಡ, ಶೇರ್ ಟ್ರೇಡರ್ ಕನ್ನಡ 1, 2, ಶೇರ್ ಟ್ರೇಡರ್ ಒರಿಜಿನಲ್ ಅಂತ ಚಾನಲ್ಸ್ ಎಲ್ಲ ಮಲ್ಟಿಪಲ್ ಚಾನಲ್ಸ್ ಇದೆ. ಬಟ್ ನೀವು ಈ ಚಾನಲ್ಸ್ ಯಾವುದು ಓಪನ್ ಮಾಡಿದ್ರೂ ನಿಮಗೆ ಅದರಲ್ಲಿ ಯಾವ ಕಂಪನಿ ಇನ್ಫಾರ್ಮೇಷನ್ಸು ಇರಲ್ಲ. ಓನ್ಲಿ ಅವರು ನಮಗೆ ಇಷ್ಟು ಪ್ರಾಫಿಟ್ ಬಂದಿದೆ, ನೀವು ಇನ್ವೆಸ್ಟ್ ಮಾಡಿ, VIP ಮೆಂಬರ್ಶಿಪ್ ತಗೊಳ್ಳಿ, ಈ ಥರ ಎಲ್ಲ ಡೇಟಾ ಕಾಣಿಸ್ತಾ ಇರುತ್ತೆ. ದಯವಿಟ್ಟು ಯಾವುದೂ ಮೋಸ ಹೋಗಬೇಡಿ. ಆ ಚಾನಲ್ಸ್ ಯಾವುದೂ ನಮ್ಮ ಚಾನಲ್ಸ್ ಅಲ್ಲ. ಶೇರ್ ಟ್ರೇಡರ್ ಕನ್ನಡ ಒರಿಜಿನಲ್ ಚಾನಲ್ ಯಾವುದು ಅಂತ ನೀವು ಹೇಗೆ ಐಡೆಂಟಿಫೈ ಮಾಡೋದು ಅಂದರೆ, ಶೇರ್ ಟ್ರೇಡರ್ ಕನ್ನಡ ಅನ್ನೋ ಒಂದು ವರ್ಡಲ್ಲಿ ಕನ್ನಡ ಅನ್ನೋ ವರ್ಡ್ ಕನ್ನಡದಲ್ಲಿರುತ್ತೆ. ಪ್ಲಸ್ ಹಾಗೆ ನಮ್ಮ ಚಾನಲ್ ನೀವು ಡೈರೆಕ್ಟಾಗಿ ಲಾಗಿನ್ ಆಗಬೇಕು ಅಂದ್ರೂ ತುಂಬ ಈಸಿ ಇದೆ. ಆ್ಯಕ್ಚುಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದ್ರೂ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಮ್ಮ ಚಾನಲ್ ಟೆಲಿಗ್ರಾಮ್ ಲಿಂಕ್ದು ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಒರಿಜಿನಲ್ ಚಾನಲ್ಗೆ ಬಂದು ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಅದರಿಂದ ದಯವಿಟ್ಟು ಯಾವುದೋ ಒಂದು ಫೇಕ್ ಚಾನಲ್ಸಲ್ಲಿಗೆ ಜಾಯ್ನ್ ಆಗಿ ಮೋಸ ಹೋಗಬೇಡಿ. ಆ್ಯಂಡ್ ನಾನು ಯಾವುದೋ ಏನು ಗೊತ್ತಾ ರೆಫರ್ಸ್ ಮಾಡಲ್ಲ, ನಾವು ಇಂಥ ಕಂಪನಿಗೆ ನೀವು ಹೋಗಿ ಇನ್ವೆಸ್ಟ್ ಮಾಡಿ ಅಂತ. ನನ್ನ ಉದ್ದೇಶ ಈ ಚಾನಲ್ ಮಾಡ್ತಿರೋ ಕಾರಣ ನೀವೆಲ್ಲನೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ವಂತವಾಗಿ ನೀವು ಕಲಿಬೇಕು ಅಂತ. ಅಷ್ಟು ಬಿಟ್ಟು ನಾವು ಏನಾದರೂ ನಾವು ರೆಫರ್ ಮಾಡ್ತಾ ಇದ್ರೆ, ನೀವು ಇಂಥ ಚಾನಲಲ್ಲಿ ಇನ್ವೆಸ್ಟ್ ಮಾಡಿ ನಾನು ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ದೆನ್ ಅದು ದುರುಪಯೋಗ ಆಗುತ್ತೆ. ಸೊ ನನ್ನ ಚಾನಲ್ ಉದ್ದೇಶನೇ ಒಂದೇ ಇರೋದು ನಿಮ್ಮನ್ನು ಎಜುಕೇಟ್ ಮಾಡೋದು ಮಾತ್ರನೇ. ಸೊ ಅದರಿಂದ ದಯವಿಟ್ಟು ಫೇಕ್ ಚಾನಲ್ಸಲ್ಲಿ ಜಾಯ್ನ್ ಆಗೋಕೆ ಹೋಗಬೇಡಿ. ಆ್ಯಂಡ್ ಒರಿಜಿನಲ್ ಚಾನಲಲ್ಲಿ ಇದ್ದು ನೀವು ಕಂಪನಿ ಅಪ್ಡೇಟ್ಸನ್ನು ಪಡ್ಕೊಂಡು ನೀವು ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾ ನಿಮ್ಮ ನಾಲೆಡ್ಜ್ನ ಗೈನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ.